ಕಾಲದಲ್ಲಿ ಗೌತಮ ಎಂಬ ಮಹಾಋಷಿ ಇದ್ದರು. ಅವರು ಯಾವಾಗಲೂ ಪ್ರಜೆಗಳಿಗೆ ಬದುಕಿರುವವರೆಗೂ ಸಾಧ್ಯವಾದಷ್ಟು ಪುಣ್ಯ ಕಾರ್ಯಗಳನ್ನು ಮಾಡಿ ಸಾಕಷ್ಟು ಪುಣ್ಯ ಮೂಟೆ ಕಟ್ಟಿಕೊಳ್ಳಿ ಎಂದು ಹೇಳುತ್ತಿದ್ದರು. ಒಂದು ದಿನ ಅವರ ಶಿಷ್ಯ ಈ ರೀತಿ ಕೇಳಿದ, ಗುರುಗಳೇ, ನೀವು ಯಾವಾಗಲೂ ಪುಣ್ಯ ಪುಣ್ಯ ಅಂತೀರಲ್ಲ, ಇದರಿಂದ ಸಿಗುವ ಲಾಭವೇನು? ನೀವು ಎಷ್ಟೋ ಯಜ್ಞ ಹೋಮಗಳನ್ನು ದುಡ್ಡು ಕೇಳದೆ ಸುಮ್ಮನೆ ಮಾಡಿಕೊಡುತ್ತಿದ್ದೀರಿ. ಅವರು ತಾವಾಗಿ ಮನಸ್ಸು ಮಾಡಿ ಎಷ್ಟು ದುಡ್ಡು ಕೊಡುತ್ತಾರೋ ಅಷ್ಟು ಮಾತ್ರವೇ ತೆಗೆದುಕೊಳ್ಳುತ್ತಿದ್ದೀರಿ. ಒಂದು ವೇಳೆ ಏನೂ ಕೊಟ್ಟಿಲ್ಲ ಅಂದರೆ ಬರಿಗೈಯಲ್ಲೇ ಆಶ್ರಮಕ್ಕೆ ಬರುತ್ತಿದ್ದೀರಿ. ಆ ದಿನವೆಲ್ಲ ಹಸಿವಿನಿಂದಲೇ ಕಾಲ ಕಳೆಯುತ್ತಿದ್ದೀರಿ. ಕೇಳಿದರೆ ಪುಣ್ಯ ಅಂತೀರಿ. ನನಗೊಂದು ಅರ್ಥವಾಗ್ತಿಲ್ಲ. ಪುಣ್ಯಕ್ಕೆ ಅಷ್ಟೊಂದು ಬೆಲೆ ಇದೆಯಾ ಎಂದು ಕೇಳಿದ. ಆಗ ಗೌತಮ ಶಿಷ್ಯನೊಂದಿಗೆ ಹೀಗೆ ಹೇಳಿದರು, ಕುಮಾರ, ಪುಣ್ಯದ ಬೆಲೆ ಎಷ್ಟು ಎಂದು ಹೇಳಲು ಸಾಧ್ಯವಾಗದು. ಆದರೆ ನಿನಗರ್ಥವಾಗುವ ರೀತಿಯಲ್ಲಿ ಒಂದು ಕತೆ ಹೇಳುತ್ತೇನೆ, ಕೇಳು. ಪೂರ್ವದಲ್ಲಿ ವಿಶ್ವಶರ್ಮ ಎಂಬ ಒಬ್ಬ ಶ್ರೀಮಂತ ಬ್ರಾಹ್ಮಣನಿದ್ದ. ಅವನು ಮಹಾ ಪುಣ್ಯವಂತ. ದಿನ ದಾನ ಧರ್ಮ ಮಾಡದೆ ಒಪ್ಪೊತ್ತು ಊಟ ಕೂಡ ತಿನ್ನುತ್ತಿರಲಿಲ್ಲ. ಅವನ ಹೆಂಡತಿ ಸುಮತಿ ಮಹಾಪತಿವ್ರತೆ, ಗಂಡನ ದಾರಿಯಲ್ಲೇ ನಡೆಯುತ್ತಿದ್ದಳು. ಹೀಗೆ ಒಂದು ದಿನ ವಿಶ್ವಶರ್ಮ ದಾನ ಮಾಡಿ ಮಾಡಿ ಇರೋ ಆಸ್ತಿಯೆಲ್ಲ ಕಳೆದುಕೊಂಡು ಬೀದಿಗೆ ಬಂದ. ಹೆಂಡತಿ ಮಕ್ಕಳಿಗೆ ಊಟ ಹಾಕಲು ಕೂಡ ಅವನ ಬಳಿ ದುಡ್ಡಿರಲಿಲ್ಲ. ಅವನ ಬಳಿ ದಾನ ಪಡೆದವರಾರೂ ಕೂಡ ಅವನ ಕಷ್ಟ ನೋಡಿ 1 ರೂಪಾಯಿ ಕೂಡ ಕೊಡಲಿಲ್ಲ. ಇದೆಲ್ಲ ನೋಡಿದ ಸುಮತಿ ಗಂಡನೊಂದಿಗೆ ಹೀಗೆ ಹೇಳಿದಳು, ರೀ, ಮದುವೆಯಾದಾಗಿನಿಂದ ಇದುವರೆಗೂ ನಾನು ನಿಮ್ಮ ಮಾತಿಗೆ ಮರು ಮಾತನಾಡಲಿಲ್ಲ. ನೀವು ನಡೆದ ಹಾದಿಯಲ್ಲೇ ನಡೆದು ಬಂದೆ. ದಾನ ಧರ್ಮ ಅಂತ ನೀವು ದುಡಿದ ಆಸ್ತಿಯ ಜೊತೆ ನಾನು ತಂದ ಹಣ ಕೂಡ ಖಾಲಿ ಮಾಡಿದ್ದೀರಿ. ನಾನು ಬೇಕಿದ್ದರೆ ಹಸಿವಿನಿಂದ ಸಾಯಬಲ್ಲೆ. ಆದರೆ ನನ್ನ ಮಕ್ಕಳು ಹಸಿವು ಹಸಿವು ಎನ್ನುತ್ತಿದ್ದರೆ ನನ್ನಿಂದ ನೋಡಲು ಸಾಧ್ಯವಾಗುತ್ತಿಲ್ಲ. ನೀವು ದಾನ ಧರ್ಮ ಮಾಡುವ ಮೊದಲು ಮನೆಯ ಬಗ್ಗೆ, ನಮ್ಮ ಬಗ್ಗೆ ಯೋಚಿಸಬೇಕಿತ್ತು. ಹೆಂಡತಿ ಮಕ್ಕಳಿಗೆ ಕಷ್ಟ ಕೊಡದೆ ನೋಡಿಕೊಳ್ಳುವುದು ಗಂಡನ ಮೊದಲ ಧರ್ಮ. ನೀವು ದಾನ ಕೇಳಿದವರನ್ನು ಇಲ್ಲ ಎನ್ನದೆ ಕೊಟ್ಟು ಕಳಿಸುತ್ತೀರಿ. ಈಗ ನಾನು ಕೇಳುತ್ತಿದ್ದೇನೆ, ನನಗೆ ಹಣ ಆಸ್ತಿ ಬೇಕು. ಪೂರ್ವದ ವೈಭವ ಮರಳಿ ಬರಬೇಕು. ನನ್ನ ಮಕ್ಕಳು ಜೀವನದಲ್ಲಿ ಎಂದೂ ಹಸಿವಿನಿಂದ ಬಳಲಬಾರದು. ನೀವು ಹಣ ಗಳಿಸಲು ನಾನೇ ಸಲಹೆ ಕೂಡ ಕೊಡುತ್ತೇನೆ. ಪಕ್ಕದ ಊರಿನಲ್ಲಿ ರಾಮಪ್ಪ ಎಂಬ ವ್ಯಾಪಾರಿ ಇದ್ದಾನಂತೆ. ಅವನು ಪುಣ್ಯ ಕೊಂಡುಕೊಂಡು ಅದಕ್ಕೆ ಬದಲಾಗಿ ಹಣ ಕೊಡುತ್ತಾನಂತೆ. ಹೋಗಿ ನಿಮ್ಮ ಪುಣ್ಯ ಮಾರಿ ಬಂದ ಹಣನ ತಂದು ನನಗೆ ಕೊಡಿ ಎಂದು ಕೇಳಿದಳು ಸುಮತಿ. ವಿಶ್ವಶರ್ಮನಿಗೆ ಬೇರೆ ದಾರಿ ಕಾಣಲಿಲ್ಲ. ಪುಣ್ಯ ಮಾರಲು ಇಷ್ಟ ಇಲ್ಲ. ಆದರೆ ಹೆಂಡತಿ ಕೇಳಿದ ದಾನ ಇಲ್ಲ ಎನ್ನಲು ಮನಸ್ಸು ಬರಲಿಲ್ಲ. ಹಾಗಾಗಿ ರಾಮಪ್ಪನ ಬಳಿ ಹೋಗಲು ಒಪ್ಪಿಕೊಂಡ. ಸಂತೋಷದಿಂದ ಸುಮತಿ ಮನೆಯಲ್ಲಿರೋ ಹಿಟ್ಟೆಲ್ಲ ಕಲಸಿ 4 ರೊಟ್ಟಿಗಳನ್ನು ಮಾಡಿ ದಾರಿಯಲ್ಲಿ ತಿನ್ನಲು ಗಂಡನಿಗೆ ಕೊಟ್ಟು ಕಳಿಸಿದಳು. ವಿಶ್ವಶರ್ಮ ಅರ್ಧ ದೂರ ನಡೆದ ನಂತರ ವಿಪರೀತವಾದ ಹಸಿವು ಶುರುವಾಯಿತು. ಸರಿ, ರೊಟ್ಟಿ ತಿಂದು ಮತ್ತೆ ಪ್ರಯಾಣ ಮುಂದುವರೆಸೋಣ ಅಂತ ಒಂದು ಮರದ ಕೆಳಗೆ ಕುಳಿತುಕೊಂಡ. ಪಕ್ಕದಲ್ಲಿ ಯಾರೋ ನರಳುತ್ತಿರುವ ಶಬ್ದ ಕೇಳಿಸಿತು. ಯಾರೋ ಒಬ್ಬ ವೃದ್ಧ ಕಾಣಿಸಿದ. ವಿಶ್ವಶರ್ಮ ಆತನ ಬಳಿ ಹೋಗಿ, ತಾತ, ಏನಾಯಿತು ಎಂದು ಕೇಳಿದ. ಅದಕ್ಕೆ ಆ ವೃದ್ಧ, ಏನಪ್ಪ ಹೇಳೋದು, ನನಗೆ 4 ಜನ ಮಕ್ಕಳಿದ್ದಾರೆ. ಆದರೆ ಯಾರೊಬ್ಬರಿಗೂ ನನಗೆ ಊಟ ಹಾಕಲು ಇಷ್ಟವಿಲ್ಲ. ಊರಲ್ಲೇ ಇದ್ದರೆ ನಾನು ಬೇರೆಯವರ ಬಳಿ ಕೈ ಚಾಚಿ ತಿನ್ನುತ್ತೇನೆ. ಅದು ಅವರಿಗೆ ಅವಮಾನ. ಹಾಗಾಗಿ 4 ಜನರೂ ಸೇರಿಕೊಂಡು ನನ್ನನ್ನು ಈ ಕಾಡಿನಲ್ಲಿ ಬಿಟ್ಟು ಹೊರಟು ಹೋಗಿದ್ದಾರೆ. ಇಲ್ಲಿ 1 ವಾರ ಆಯಿತು. ಏನೂ ತಿಂದಿಲ್ಲ. ಆ ಕೆರೆಯಿಂದ ನೀರು ಮಾತ್ರ ಕುಡಿದು ಪ್ರಾಣ ಕಾಪಾಡಿಕೊಂಡಿದ್ದೇನೆ. ಆ ಭಗವಂತ ಇನ್ನೂ ನನ್ನ ಎಷ್ಟು ದಿನ ಬದುಕಿಸುತ್ತಾನೋ ಎಂದು ಕಣ್ಣೀರಾಕಿದ. ವಿಶ್ವಶರ್ಮನ ಮನಸ್ಸು ಕರಗಿ ಹೋಯಿತು. ಅಳಬೇಡ ತಾತ, ನನ್ನ ಹತ್ರ 4 ರೊಟ್ಟಿಗಳಿವೆ. ಇದನ್ನು ತಿಂದು ಹೊಟ್ಟೆ ತುಂಬಿಸಿಕೊಳ್ಳಿ ಎಂದು ಹೇಳಿ ಆ 4 ರೊಟ್ಟಿಗಳನ್ನು ಕೊಟ್ಟ. ಆ ವೃದ್ಧ ಗಬಗಬನೆ 4 ರೊಟ್ಟಿಗಳನ್ನು ತಿಂದು ಮುಗಿಸಿ, ನೀನು ತುಂಬಾ ಒಳ್ಳೆಯವನಪ್ಪ. ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಪ್ರಾಣ ಕಾಪಾಡಿದೆ. ಇಲ್ಲದಿದ್ದರೆ ಹಸಿವಿನಿಂದಲೇ ನಾನು ಸಾಯಬೇಕಿತ್ತು ಎಂದು ಹೇಳಿ ಅಲ್ಲೇ ಬಿದ್ದಿದ್ದ ಕೆಲ ಕಲ್ಲುಗಳನ್ನು ಆಯ್ದು ವಿಶ್ವಶರ್ಮ ರೊಟ್ಟಿ ಕಟ್ಟಿಕೊಂಡು ಬಂದಿದ್ದ ಚೀಲದೊಳಗೆ ಹಾಕಿ, ಈ ಕಲ್ಲುಗಳನ್ನು ಬಿಟ್ಟರೆ ನನ್ನ ಹತ್ತಿರ ಏನೂ ಇಲ್ಲ. ಇದೇ ನಿನಗೆ ಒಂದಲ್ಲ ಒಂದು ದಿನ ಸಹಾಯ ಮಾಡುತ್ತೆ ಎಂದು ಹೇಳಿ ಕಳಿಸಿದ. ವಿಶ್ವಶರ್ಮ ಅಲ್ಲಿಂದ ರಾಮಪ್ಪನ ಬಳಿ ಬಂದ. ಪ್ರಭುಗಳೇ, ನನ್ನ ಹೆಸರು ವಿಶ್ವಶರ್ಮ.
ನಾನು ಎಷ್ಟೋ ದಾನ ಧರ್ಮಗಳನ್ನು ಮಾಡಿದ್ದೇನೆ. ನೀವು ಪುಣ್ಯ ಕೊಂಡುಕೊಂಡು ಹಣ ಕೊಡುವುದಾಗಿ ಕೇಳ್ಪಟ್ಟೆ. ನಾನು ಮಾಡಿದ ದಾನ ಧರ್ಮಗಳಲ್ಲಿ ಯಾವುದನ್ನು ಕೊಂಡುಕೊಂಡು ಹಣ ಕೊಡುತ್ತೀರಿ ಎಂದು ಕೇಳಿದ. ರಾಮಪ್ಪನಿಗೆ ಅರ್ಥವಾಗಲಿಲ್ಲ. ಬ್ರಾಹ್ಮಣ, ನೀವು ಇಲ್ಲೇ ಕಾದಿರಿ, ನಾನು ಮನೆಗೆ ಹೋಗಿ ಬಂದು ಯಾವ ಪುಣ್ಯ ಅಂತ ಹೇಳ್ತೀನಿ ಎಂದು ಹೇಳಿ ಮನೆಗೆ ಹೋಗಿ ನಡೆದ ವಿಷಯವನ್ನು ಹೆಂಡತಿಗೆ ಹೇಳಿದ. ರಾಮಪ್ಪನ ಹೆಂಡತಿ ಮಹಾಪತಿವ್ರತೆ, ಸ್ವಲ್ಪ ದೈವಶಕ್ತಿ ಕೂಡ ಹೊಂದಿದ್ದಳು. ಅವಳು ದಿವ್ಯ ದೃಷ್ಟಿಯಿಂದ ನೋಡಿದಳು. ವಿಶ್ವಶರ್ಮ ದಾರಿಯಲ್ಲಿ ವೃದ್ಧನಿಗೆ ದಾನ ಮಾಡಿದ 4 ರೊಟ್ಟಿಗಳು ಕಾಣಿಸಿತು. ಅದೇ ವಿಷಯವನ್ನು ಗಂಡನಿಗೆ ಹೇಳಿ ವೃದ್ಧನ ಹಸಿವು ನೀಗಿಸಿದ ಪುಣ್ಯವನ್ನು ಕೊಂಡುಕೊಂಡು ಬನ್ನಿ ಎಂದಳು. ರಾಮಪ್ಪ ಅದೇ ರೀತಿ ಬ್ರಾಹ್ಮಣನ ಹತ್ತಿರ ಹೋಗಿ, ಓ ಬ್ರಾಹ್ಮಣೋತ್ತಮ, ನೀವು ಇಂದು ಮಾಡಿದ ಮಹಾಯಜ್ಞದ ಪುಣ್ಯವನ್ನು ನನಗೆ ಕೊಡಿ ಎಂದ. ವಿಶ್ವಶರ್ಮನಿಗೆ ಅರ್ಥ ಆಗಿಲ್ಲ. ಪ್ರಭು, ನಾನು ಹಣವಿಲ್ಲದೆ ಪರದಾಡುತ್ತಿದ್ದೀನಿ, ಅಂಥದ್ದರಲ್ಲಿ ನಾನೆಲ್ಲಿಂದ ಮಹಾಯಜ್ಞ ಮಾಡಲಿ ಎಂದು ಕೇಳಿದ. ಅದಕ್ಕೆ ರಾಮಪ್ಪ, ನೀವು ಬೆಳಿಗ್ಗೆ ಒಬ್ಬ ವೃದ್ಧನ ಹೊಟ್ಟೆ ತುಂಬಿಸಿದ್ದೀರಿ. ಅನ್ನದಾನಕ್ಕಿಂತ ದೊಡ್ಡ ದಾನ ಮತ್ತೊಂದಿಲ್ಲ. ಅದು ಮಹಾಯಜ್ಞಕ್ಕೆ ಸಮಾನ. ಆ ಪುಣ್ಯವನ್ನು ನನಗೆ ಕೊಟ್ಟು ಅದಕ್ಕೆ ಬೇಕಾದ ಚಿನ್ನ ವಜ್ರ ತೆಗೆದುಕೊಳ್ಳಿ ಅಂದ. ವಿಶ್ವಶರ್ಮ ಒಪ್ಪಿಕೊಂಡ. ರಾಮಪ್ಪ 4 ರೊಟ್ಟಿಗಳನ್ನು ತಯಾರಿಸಿ ಅದನ್ನು ತಕ್ಕಡಿಯಲ್ಲಿಟ್ಟು ಅದರ ತೂಕಕ್ಕೆ ಸರಿತೂಗುವಷ್ಟು ವಜ್ರಾಭರಣಗಳನ್ನು ಮತ್ತೊಂದು ಕಡೆ ಇಟ್ಟ. ಆದರೆ ತಕ್ಕಡಿ ಮೇಲೇಳಲಿಲ್ಲ. ಇನ್ನೊಂದಿಷ್ಟು ಆಭರಣಗಳನ್ನು ಹಾಕಿದ. ಆದರೂ ತಕ್ಕಡಿ ಕದಲಲಿಲ್ಲ. ಕೊನೆಗೆ ಅವನ ಹತ್ತಿರ ಇರುವ ಸಂಪತ್ತನ್ನೆಲ್ಲ ಸುರಿದ. ಆದರೂ ತಕ್ಕಡಿ ಮಾತ್ರ ಅಲುಗಾಡಲಿಲ್ಲ. ಆಗ ವಿಶ್ವಶರ್ಮನಿಗೆ ಪುಣ್ಯದ ಬೆಲೆ ಏನೆಂದು ಅರ್ಥವಾಯಿತು. ಕೂಡಲೇ ರಾಮಪ್ಪನ ಹತ್ತಿರ, ಕ್ಷಮಿಸಿ ಪ್ರಭು, ನಾನು ನನ್ನ ಪುಣ್ಯ ಮಾರುತ್ತಿಲ್ಲ ಎಂದು ಹೇಳಿ ಅಲ್ಲಿಂದ ಮನೆಗೆ ಹೊರಟು ಬಂದ. ಮನೆಗೆ ಬಂದ ಕೂಡಲೇ ಸುಮತಿ, ಎಲ್ಲಿ ಪುಣ್ಯ ಮಾರಿ ತಂದ ಹಣ ಎಲ್ಲಿ ಅಂತ ಕೇಳಿದಳು. ಆಗ ವಿಶ್ವಶರ್ಮ, ನನ್ನ ಹತ್ತಿರ ಇರೋದಿಷ್ಟೇ ಅಂತ ಹೇಳಿ ಆ ವೃದ್ಧ ಕೊಟ್ಟ ಕಲ್ಲಿನ ಚೀಲವನ್ನು ಹೆಂಡತಿಗೆ ಕೊಟ್ಟ. ಸುಮತಿ ಆ ಚೀಲವನ್ನು ತೆಗೆದು ನೋಡಿದಳು. ಅದರ ತುಂಬ ಚಿನ್ನ, ವಜ್ರ, ರತ್ನ, ಮಣಿ, ಮಾಣಿಕ್ಯಗಳಿತ್ತು. ಸುಮತಿಯ ಸಂತೋಷಕ್ಕೆ ಪಾರವೇ ಇಲ್ಲ. ನಿಮ್ಮ ಪುಣ್ಯಕ್ಕೆ ಇಷ್ಟೊಂದು ಬೆಲೆ ಕೊಟ್ಟವರಾರು ಅಂತ ಕೇಳಿದಳು. ಹೆಂಡತಿ ಮುಖದಲ್ಲಿ ಕೋಪದ ಬದಲು ಸಂತೋಷ ಇರುವುದನ್ನು ಗಮನಿಸಿದ ವಿಶ್ವಶರ್ಮ ಆಶ್ಚರ್ಯದಿಂದ ಚೀಲದ ಕಡೆ ತಿರುಗಿ ನೋಡಿದ. ಅದರ ತುಂಬ ಬೆಲೆ ಕಟ್ಟಲಾಗದ ಸಂಪತ್ತಿರುವುದನ್ನು ನೋಡಿ ಆಶ್ಚರ್ಯಗೊಂಡ. ವೃದ್ಧನಂತೆ ಬಂದವರು ಸಾಕ್ಷಾತ್ ಕುಬೇರ ಎಂದು ತಿಳಿದುಕೊಂಡ. ಆ ಹಣದಲ್ಲಿ ವ್ಯಾಪಾರ ಮಾಡಿ ಪೂರ್ವ ವೈಭವ ಗಳಿಸಿದ ಎಂದು ಗೌತಮ ಮಹರ್ಷಿ ಶಿಷ್ಯನಿಗೆ ಪುಣ್ಯದ ಬೆಲೆ ಎಷ್ಟೆಂದು ಹೇಳಿದರು. ನೋಡಿದ್ರಲ್ಲ ಸ್ನೇಹಿತರೆ, ನಾವೆಷ್ಟೇ ಹಣ ಗಳಿಸಿದರೂ ಸಾಯುವಾಗ ಎಲ್ಲ ಇಲ್ಲೇ ಬಿಟ್ಟು ಹೋಗಬೇಕು. ಬಿಡುಗಾಸು ಕೂಡ ತೆಗೆದುಕೊಂಡು ಹೋಗೋಕ್ಕಾಗಲ್ಲ. ಅದೇ ಪುಣ್ಯ ಗಳಿಸಿಕೊಂಡರೆ ಅದು ನಮ್ಮೊಂದಿಗಿದ್ದು ಮೇಲಿನ ಲೋಕಗಳಿಗೆ ಹೋಗುವ ಅದೃಷ್ಟ ಕೂಡ ಕಲುಗಿಸಿಕೊಡುತ್ತೆ. ಹಾಗಾಗಿ ಹಣ ದುಡೀರಿ, ಅದರ ಜೊತೆ ಪುಣ್ಯ ಕೂಡ ಮೂಟೆ ಕಟ್ಟಿಕೊಳ್ಳಿ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಪೌರಾಣಿಕ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.